ನೀನು ನಿಲ್ಲೋ ಶೈಲಿ, ಧ್ವನಿಲಿರೋ ಏರುಪೇರು, ನನ್ನನ್ನು ನೋಡೋಕ್ಕಾಗದೆ ದೃಷ್ಟಿ ಬದಲಾಯಿಸ್ತಾ ಇರೋ ನಿನ್ನ ಧಾಟಿ, ಇದರಲ್ಲೇ ಹೇಳ್ಬೋದು ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಹರಿಯಾಣ ಇರು ಜಂಡೆ, ಏನು ಮುಚ್ಚಿಡ್ತಿದ್ಯಾ ಅಂತ ನಾನು ಕೇಳದ್ನ? ಇಲ್ಲಿ ಹತ್ತಿರ ಇರೋರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತಂದರೆ ಅದನ್ನು ಒತ್ತಾಯವಾಗಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಜಂಡೆ. ಈ ಆರ್ಯನ್ಗೆ ಯಾವುದೋ ವಿಷಯ ಗೊತ್ತಾಗಬಾರ್ದು ಅಂತ ನೀವೆಲ್ಲರೂ ನಿರ್ಧಾರ ಮಾಡ್ದಂಗಿದೆ. ಇಲ್ಲಿ ಹತ್ತಿರ ಇರೋರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಅಂತಂದರೆ ಅದನ್ನು ಒತ್ತಾಯವಾಗಿ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಜಂಡೆ. ಈ ಆರ್ಯನ್ಗೆ ಯಾವುದೋ ವಿಷಯ ಗೊತ್ತಾಗಬಾರ್ದು ಅಂತ ನೀವೆಲ್ಲರೂ ನಿರ್ಧಾರ ಮಾಡ್ದಂಗಿದೆ. ಮಾಡಿ, ಧಾರಾಳವಾಗಿ ಮಾಡಿ, ಧಾರಾಳವಾಗಿ ಮಾಡಿ. ಹೇಗಿದ್ರು ನಾಳೆಯಿಂದ ನಾನು ಆಫೀಸ್ಗೂ ಬರ್ತಾ ಇಲ್ಲ. ಹಾಗಾಗಿ ನನ್ನಿಂದ ಮುಚ್ಚಿಟ್ರೆ ಎಷ್ಟು, ಹೇಳಿದ್ರೆ ಎಷ್ಟು. ನಾಳೆಯಿಂದ ನಿಮ್ಮೆಲ್ರಿಗೂ ಒಂಥರ ರಿಲೀಫ್. ನೀವೇ ನಿಮಗೆ ಬೇಕಾದ ಗುಟ್ಟುಗಳನ್ನು ಮಾತಾಡಿಕೊಳ್ಳಬಹುದು, ಕಾಪಾಡಿಕೊಳ್ಳಬಹುದು. Anyhow, thank you for everything. ಆರ್ಯ, ಆರ್ಯ, ನಾನು ನೀನು ಇರೋ ಜಾಗಕ್ಕೆ ಬಂದಿದ್ದೀನಿ ಅಂತ ಖುಷಿ ಪಡ್ತಿದ್ರೆ ನೀನೇ ನಾನು ಇಷ್ಟೊಂದು ಬೇಜಾರಾಗಿದ್ಯಾ? ಹಾಗಾದ್ರೆ ಆರ್ಯ ಸರ್ಗೆ ಮಫ್ಲರ್ ಕೊಡ್ಲೇ ಇಲ್ವಾ? ಇಲ್ಲ ಅನ್ನಲ್ಲ, ಮತ್ತೆ ಅದನ್ನೇ ಕೇಳಿ ಬೇಜಾರು ಮಾಡ್ಬೇಕಾ? ಆದ್ರೆ ಅವ್ರು ಮಲ್ಗೆ ಹೂ ಕೊಟ್ರಲ್ಲ, ಅದ್ರ ಬಗ್ಗೆ ಆದ್ರೂ ಮಾತಾಡ್ಬೋದಿತ್ತು ತಾನೆ. ಕೇಳಕ್ಕಾಗ್ಲಿಲ್ವೇ? ಇಲ್ಲಿವರೆಗೂ ಬಂದಿದ್ರು ಅಂತ್ಯ, ಆದ್ರೂ ಮನ್ಸಲ್ಲಿರೋದು ಕೇಳಕ್ಕಾಗ್ಲಿಲ್ಲ ಅಂತ್ಯ. ವಿಚಿತ್ರ ಕಣೆ ನೀನು. ನಿನಗೆಲ್ಲ ಅರ್ಥ ಆಗಬೇಕು ನನ್ನ ಕಷ್ಟ. ನನ್ನ ಜಾಗದಲ್ಲಿ ನೀನು ಇರಬೇಕಿತ್ತು, ನಿನಗೆ ಗೊತ್ತಾಗ್ತಿತ್ತು. ಅವ್ರ ಮನೆವರೆಗೂ ಬಂದಾಗ ನನ್ನ ಬುದ್ಧಿ ಬ್ಲ್ಯಾಂಕ್ ಆಗೋಯ್ತು ಗೊತ್ತಾ. ಒಂದೇ ಒಂದು ಮಾತು ಹೊರಗೆ ಬರಲಿಲ್ಲ ಗೊತ್ತಾ. ಸಾಕು ಸುಮ್ಮನಿರೆ, ಕಂಡಿದ್ದೀನಿ. ನೀನೇನು ಇಲ್ಲಿವರೆಗೂ ಬಂದಿರೋದು ನನ್ನನ್ನು ಆಡ್ಕೊಳ್ಳೋದಕ್ಕಾ? ನೀನು ಯಾಕೋ ನಗ್ತಿದ್ಯಾ? ನಿಮಗೆ ನೋಡಲ್ಲ, ಗೇಮಲ್ಲಿ ನೋಡೋಣ. ನೀನು ಹಿಂಗಿದ್ರೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಲ್ಲ. ಅಟ್ಲೀಸ್ಟ್ ಆರ್ಯ ಸರ್ಗೆ ಕಾಲ್ ಮಾಡಿ ಆದರೂ ಮಾತಾಡ್ಬೋದಿತ್ತಲ್ಲ. ಫೋನ್ ಮಾಡಿದೆ ಕಣೆ, ಅವ್ರು ಪಿಕ್ ಮಾಡಲಿಲ್ಲ. ಮೇ ಬಿ ಅವ್ರಿಗೆ ನನ್ನ ಮೇಲೆ ಬೇಜಾರಿದೆ ಅಂತ ಅನ್ಸುತ್ತೆ. ಬಟ್ ನಾನು ಅವತ್ತು ಕೇಳಿದಾಗ ನಿನ್ನ ಮೇಲೆ ಯಾವುದೇ ಬೇಜಾರಿಲ್ಲ ಅಂತಂದ್ರು ಗೊತ್ತಾ. ಬಟ್ ನನಗೆ ಅವ್ರ ಒಂದು ರಿಯಾಕ್ಷನ್ಸು ಅರ್ಥನೇ ಆಗಲ್ಲ ಕಣೆ. ಅವ್ರಿಗೂ ಹೀಗೆ ಆಗುತ್ತೇನೋ. ನಿನ್ನ ರಿಯಾಕ್ಷನ್ಸ್ ಅರ್ಥ ಆಗದೆ ಅವರು ಹಿಂಗೆ ಪೇಚಾಡ್ತಿದ್ರೆ? ಅವ್ರಿಗೆ ಅರ್ಥ ಆಗದಿರೋ ಥರ ನಾನೇನು ಮಾಡಿಲ್ಲ.
ಅವರೇ ಮಾಡಿರೋದು. ಮಲ್ಲಿಗೆ ಹೂವಿನ ಜೊತೆ ಬಂದು ಮನ್ಸಿನ ಮಾತು ಹೇಳ್ಕೊತೀನಿ ಅಂತ ಅಂದರು. ಮನ್ಸಿನ ಮಾತಂದ್ರೆ ಏನು ಹೇಳು? ಅವ್ರಿಗೆ ನಾನಂದರೆ ಇಷ್ಟ ಅಂತ ತಾನೇ. ಇಷ್ಟೊಂದೆಲ್ಲ ಯಾಕೆ ಟೆನ್ಷನ್ನು? ನಾಳೆ ಆಫೀಸಿಗೆ ಹೋಗಿ ಡೈರೆಕ್ಟಾಗಿ ಅವ್ರ ಹತ್ರ ಮಾತಾಡಿದ್ರೆ ಆಗಲ್ವಾ? ಇವಾಗ ಯಾರಿಗೆ ಹೇಳ್ತಿದ್ಯೋ? ಈ ಸರಿ ನಿಮ್ಗೇನೆ. ಅನು, ಅದೇ ಸರಿ. ನೀನು ಡೈರೆಕ್ಟಾಗಿ ಆರ್ಯ ಸರ್ ಜೊತೆ ಮಾತಾಡೋವರೆಗೂ ಇದು ಸರಿ ಹೋಗಲ್ಲ. ವಾವ್, ವೆರಿ ಗುಡ್ ಮೀರಾ. ದಾದಾನು ಇದ್ರ ಬಗ್ಗೆನೇ ಹೇಳ್ತಾ ಇದ್ರು. ಬ್ಯಾಂಗ್ಳೂರು ಅಂತ ಸಿಟಿಯಲ್ಲಿ ಈ ಥರ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ನ ಬಳಸೋದು ಇಸ್ ವೆರಿ ಇಂಪಾರ್ಟೆಂಟ್. ಜನ ಇದರಿಂದ ಇನ್ಸ್ಪೈರ್ ಆಗಿದ್ದಾರೆ. ಆ್ಯಂಡ್ ಅದಕ್ಕೆ ಬೇಕಾಗಿರೋ ಮೆಷಿನರೀಸ್ ಎಲ್ಲ ನಾವೇ ತರೋಣ. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ದಾದಾಗೆ ಈ ಪ್ರೆಸೆಂಟೇಷನ್ ತೋರಿಸಿದ್ರೆ ಒಳ್ಳೆಯದು. ವಿಲ್ ಬಿ ವೆರಿ ಹ್ಯಾಪಿ. ಸರ್, ಈ ಪ್ರಾಜೆಕ್ಟ್ ಪೇಪರ್ಸ್ಗೆ ನಿಮ್ಮ ಸಿಗ್ನೇಚರ್ ಬೇಕಾಗಿತ್ತು. ನಮ್ಮ ಯಾವ ಟೆಂಡರ್ ಕೂಡ ಪಾಸ್ ಆಗದೆ ಇದ್ದಿದ್ದಿಲ್ಲ. ಸೊ ಇದು ಕೂಡ ನಮ್ಮ ಕಂಪನಿಗೆ ಸಿಗಬೇಕು. ಶೋರ್ ಸರ್. ಸರ್, ಇದು ನಿಮ್ಮ ಹತ್ರನೇ ಇರಲಿ. ಇಟ್ಸ್ ಕ್ವೈಟ್ ಕಾನ್ಫಿಡೆನ್ಷಿಯಲ್. ಇದರಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನೋ, ಹಾಗಾದರೆ ಬೇಡ. ಯು ಸಿ, ನಾನು ಯೂಶಲಿ ಪ್ರೀ ಆಕ್ಯುಪೈಡ್ ಆಗಿರ್ತೀನಿ. ಸೊ ಈ ಫೈಲ್ನ ಬೇರೆ ಕಡೆ ಇರೋ ಸಾಧ್ಯತೆ ಇದೆ. ಒಂದು ಕೆಲಸ ಮಾಡು, ಇದು ನೀನೇ ಇಟ್ಕೋ. ಬೇಡ ಬೇಡ, ನೀನು ಆ್ಯಕ್ಚುಲಿ ಕಂಪನಿ ರೆಸ್ಪಾನ್ಸಿಬಿಲಿಟೀಸ್ ನಿನಗೆ ಜಾಸ್ತಿ ಇದೆ. ಒಂದು ಕೆಲಸ ಮಾಡೋಣ, ಕಾಲ್ ಅನು. ಸರ್, ಅನೂನ? ಎಸ್, ಐ ಥಿಂಕ್ ವಿ ಕ್ಯಾನ್ ಟ್ರಸ್ಟ್ ಹರ್. ಅವಳು ಇದುವರೆಗೂ ಕೊಟ್ಟಿರೋ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದಾಳೆ. ಆ್ಯಂಡ್ ಸುಳ್ಳು ಹೇಳಲ್ಲ. ಐ ಥಿಂಕ್ ಶಿ ಇಸ್ ದ ರೈಟ್ ಪರ್ಸನ್ ಟು ಟೇಕ್ ಆಫ್ ದಿಸ್ ಫೈಲ್. ಆ್ಯಂಡ್ ಮೋರ್ ಓವರ್, ಅವಳಿಗೆ ನಾನಂದರೆ ತುಂಬ ಭಯ ಇದೆ. ಸೊ ನಾನು ಹೇಳಿದ್ದೀನಿ ಅಂದರೆ ಈ ಫೈಲ್ನ ಭದ್ರವಾಗಿ ಜೋಪಾನಾಗಿಡ್ತಾಳೆ. ಆಲ್ ರೈಟ್. ನಂಗೆ ಯಾಕೆ ಹೀಗಾಗ್ತಿದೆ? ಆರ್ಯ ಸರಿಗೆ ಕೊಡಬೇಕು ಅಂತ ಇಟ್ಟಿದ್ದ ಮಫ್ಲರು ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. ಆದರೆ ನನ್ನ ಪಕ್ಕ ಇದ್ದಂಥ ಮಲ್ಲಿಗೆ ಹೂವು ಆರ್ಯ ಸರೇ ಇಟ್ರ? ನಂಗೊಂದು ಅರ್ಥ ಆಗ್ತಿಲ್ಲ. ನಾನು ಮೊದಲು ಆಫೀಸ್ಗೆ ಹೋಗಿ ಇದ್ರ ಬಗ್ಗೆ ಆರ್ಯ ಸರ್ ಹತ್ರ ಮಾತಾಡೋವರೆಗೂ ನನಗೆ ಸಮಾಧಾನ ಇಲ್ಲ.